ಇವತ್ತೊಂದು ತುಂಬಾ ಇನ್ಸ್ಟೆಂಟ್ ಆಗಿ ಮಾಡುವಂತ ಒಂದು ಹೇರ್ ಡೈಯನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಹಚ್ಚೋದ್ರಿಂದ ಎಲ್ಲ ವೈಟ್ ಹೇರ್ಸ್ ಕೂಡ ನ್ಯಾಚುರಲ್ ಆಗಿ ನಿಮಿಷಗಳಲ್ಲೇ ಕಪ್ಪಾಗುತ್ತೆ. ಜೊತೆಗೆ ಬೆಳೆಯುವಂತಹ ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ. ಇನ್ನು ನೀವು ವಾರದಲ್ಲಿ 2 ಅಲ್ಲ 3 ಬಾರಿ ಆದ್ರೂ ಕೂಡ ಶಾಂಪೂ ವಾಶನ್ನ ಮಾಡ್ಕೊಳ್ಬೋದು. ಎಷ್ಟೇ ಬಾರಿ ಹೇರ್ ವಾಶ್ ಮಾಡ್ಕೊಳ್ಳಿ ಅಥವಾ ತಲೆ ನೆನೆಸ್ಕೊಂಡ್ರು ಕೂಡ ಅಥವಾ ಮಳೆನಲ್ಲಿ ನೆಂದ್ರು ಕೂಡ ಸ್ವಲ್ಪ ಕೂಡ ನಿಮ್ಮ ತಲೆನಲ್ಲಿ ಇರುವಂತಹ ಆ ಕಪ್ಪು ಅನ್ನುವಂಥದ್ದು ಹೋಗೋದಿಲ್ಲ. ಅಷ್ಟು ಚೆನ್ನಾಗಿ ಒಂದೊಳ್ಳೆ ಬ್ಲಾಕ್ ಕಲರಿಗೆ ನಿಮ್ಮ ವೈಟ್ ಹೇರ್ಸು ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದನ್ನ ನೀವು ಹಚ್ಚಿ ಪದೇ ಪದೇ ಹೇರ್ ವಾಶ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಚ್ಚಿ ಹಾಗೆ ಕೂಡ ಬಿಟ್ಕೊಳ್ಬೋದು. ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸ್ ಅನ್ನುವಂಥದ್ದು ಬ್ಲಾಕ್ ಆಗ್ಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಹೋಮ್ ರೆಮಿಡಿ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಇನ್ಸ್ಟೆಂಟ್ ಹೇರ್ ಡೈ ಅನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಕಬ್ಬಿಣದ ಬಾಣಲೆಯನ್ನ ತಗೊಳ್ಬೇಕು. ಕಬ್ಬಿಣದೇ ಆಗ್ಬೇಕು. ಒಂದು ಚಿಕ್ಕ ಕಡಾಯಿ ಆಗಿರ್ಬೋದು ಅಥವಾ ಅದ ಒಂದು ಹಂಚ್ ರೀತಿ ಬರುತ್ತಲ್ಲ ಅದನ್ನಾದ್ರೂ ನೀವು ತಗೊಳ್ಬೋದು, ಅಥವಾ ಒಂದು ಕಬ್ಬಿಣದ ಬೌಲನ್ನಾದ್ರೂ ನೀವು ತಗೊಳ್ಬೋದು. ಆದ್ರೆ ಕಬ್ಬಿಣದ್ದೇ ತಗೊಳ್ಳಿ. ತುಂಬಾ ಎಫೆಕ್ಟಿವ್ ಆದಂತಹ ರಿಸಲ್ಟ್ ಅನ್ನ ಇದು ನಿಮಿಷಗಳಲ್ಲೇ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಂತರ ಇದರಲ್ಲಿ ನಾನು ಒಂದು 1/4 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅಥವಾ ನಾವು ರೆಗ್ಯುಲರ್ ಆಗಿ ಯಾವ ಎಣ್ಣೆಯನ್ನ ಬಳಸ್ತೀವಿ, ಹರಳೆಣ್ಣೆ ಬಳಸ್ತಾ ಇದ್ರೆ ಹರಳೆಣ್ಣೆ, ಬಾದಾಮ್ ಆಯಿಲ್ ಬಳಸ್ತಾ ಇದ್ರೆ ಬಾದಾಮ್ ಆಯಿಲ್, ನೀವು ಬಳಸುವಂತ ರೆಗ್ಯುಲರ್ ಆಗಿ ಬಳಸುವಂತ ಆಯಿಲ್ ಅನ್ನ ಹಾಕೊಳ್ಬೋದು. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಹಾಕೊಳ್ತಾ ಇದ್ದೀನಿ. ಟೀ ಪೌಡರು ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನ ನೀಡುವಂತ ಕೆಲಸವನ್ನ ಮಾಡುತ್ತೆ. ಅಲ್ಲದೆ ಹೇರ್ ಗ್ರೋತ್ ಆಗ್ಲಿಕ್ಕೆ, ಜೊತೆಗೆ ಹೇರ್ ಫಾಲ್ ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಹಾಕೊಳ್ತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಭೃಂಗರಾಜ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ, ಅಥವಾ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಭೃಂಗರಾಜ ಪೌಡರ್ ಏನಿರುತ್ತೆ ಇದು ನಮ್ಮ ವೈಟ್ ಹೇರ್ಸ್ ಅನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಲ್ಲದೆ ವೈಟ್ ಹೇರ್ಸ್ ಆಗೋದನ್ನ ತಡೆಗಟ್ಟಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಏನು ಬಿಳಿ ಕೂದಲು ಹೆಚ್ಚಾಗಿ ಆಗಿರತ್ತಲ್ಲ ಅದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಈ ಒಂದು ಭೃಂಗರಾಜ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಲ್ಲದೆ ಕೂದಲು ಬುಡದಿಂದ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೋತ್ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ, ಇಂಪ್ರೂವ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ನಂತರ ನಾನಿಲ್ಲಿ ಜಟಮಾಂಸಿ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. ಜಟಮಾಂಸಿ ನಿಮಗೆ ಎಲ್ಲ ಆ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗತ್ತೆ, ಅಥವಾ ಆನ್ಲೈನಲ್ಲಿ ನಿಮಗೆ ಇದು ಸಿಗತ್ತೆ, ಅಲ್ಲಿಂದ ತರಿಸ್ಕೊಳ್ಬೋದು. ನಾನಿಲ್ಲಿ ಬಳಸ್ತಾ ಇರೋಂಥ ಎಲ್ಲ ಪೌಡರ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಬೈ ಮಾಡ್ಬೋದು. ಇನ್ನು ಜಟಮಾಂಸಿ ಪೌಡರ್ ಏನಿರುತ್ತೆ ಇದು ನ್ಯಾಚುರಲ್ ಆಗಿ ಒಂದೊಳ್ಳೆ ಡೈ ರೀತಿ ಕೆಲಸ ಮಾಡೋದ್ರಿಂದ ನಮ್ಮ ವೈಟ್ ಹೇರ್ಸನ್ನು ಇದು ಕವರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನ್ಯಾಚುರಲ್ ಆಗಿ ಕೂದಲು ಉದ್ದವಾಗಿ, ದಟ್ಟವಾಗಿ, ಜೊತೆಗೆ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಎಲ್ಲಿ ನಿಮಗೆ ಹೇರ್ ಫಾಲ್ ತುಂಬ ಹೆಚ್ಚಾಗಿ ಬೊಕ್ಕ ತಲೆ ಆಗಿರತ್ತೆ, ಅಲ್ಲಿ ನಿಮಗೆ ಮತ್ತೆ ಹೇರ್ ಗ್ರೋತ್ ಅನ್ನುವಂಥದ್ದೇ ಆಗ್ತಾ ಇರೋದಿಲ್ಲ, ಬೊಕ್ಕ ತಲೆ ಹಾಗೇನೆ ಕಾಣ್ತಾ ಇರತ್ತೆ ಅಂದರೆ ಖಂಡಿತ ನೀವು ಜಟಮಾಂಸಿ ಪೌಡರನ್ನು ಬಳಸ್ತಾ ಬರೋದ್ರಿಂದ ಒಂದು ಒಳ್ಳೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಉದುರಿರುವಂಥ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗೋದಲ್ಲದೆ ನಮ್ಮ ವೈಟ್ ಹೇರ್ಸನ್ನು ಇದು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜಟಮಾಂಸಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪೌಡರನ್ನು ಹಾಕಾದ್ಮೇಲೆ ನೋಡಿ ಅದು ಗಂಟುಗಳಾಗಬಾರ್ದು, ಹಾಗಾಗಿ ಚೆನ್ನಾಗಿ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ. ಆ ನಂತರ ನಾನಿಲ್ಲಿ ಮೆಂತ್ಯ ಕಾಳು ಏನಿರುತ್ತೆ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ಮೆಂತ್ಯ ಕಾಳು ಅದನ್ನು ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ಮಾಡಿರುವಂಥ ಮೆಂತ್ಯ ಕಾಳಿನ ಪೌಡರ್ ಏನಿರುತ್ತೆ ಅದನ್ನು ಕೂಡ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಅಂದರೆ ಈ ಒಂದು ಮೆಂತ್ಯ ಕಾಳು ಕೂಡ ಅಷ್ಟೇ ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡೋದಲ್ದೇ ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗೋದಲ್ದೇ ಉದುರಿರುವಂಥ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬೆಳೆಯುತ್ತೆ. ಜೊತೆಗೆ ಇದು ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು
ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಕೂದಲು ಬುಡದಿಂದಲೇ ಕಪ್ಪಾಗಿ ಬೆಳೆಯುತ್ತೆ, ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹೇರ್ ಫಾಲ್ ಕಡಿಮೆ ಆಗೋದಲ್ದೇ ಗ್ರೋತ್ ತುಂಬ ಚೆನ್ನಾಗಿ ನಮಗೆ 10 ಪಟ್ಟು ವೇಗವಾಗಿ ಹೇರ್ ಗ್ರೋತ್ ಅನ್ನುವಂಥದ್ದಾಗ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಕಾಳಿನ ಪೌಡರು, ಮೆಂತ್ಯ ಕಾಳು ಹಾಕಬಾರ್ದು, ನೀವು ಇಲ್ಲಿ ಪೌಡರ್ ಮಾಡ್ಕೊಂಡೇನೆ ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಆದರೆ ಸಾಕಾಗತ್ತೆ. ನೋಡಿ, ಇದಷ್ಟು ಪದಾರ್ಥಗಳನ್ನು ಹಾಕ್ತಾ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೊಂದನ್ನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಫ್ಲೇಮನ್ನು ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಆದಷ್ಟು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಈ ಒಂದು ಆಯಿಲನ್ನು ಕಾಯಿಸ್ಕೊಳ್ಬೇಕು. ಇದನ್ನು ನೀವು ವಾರಕ್ಕಾಗೋಷ್ಟು ಮಾಡ್ಕೊಳ್ಬೋದು, ತಿಂಗಳಿಗಾಗೋಷ್ಟು ಮಾಡ್ಕೊಳ್ಬೋದು. ಹತ್ತತ್ರ ನೀವು 6 ತಿಂಗಳವರೆಗೆ ಆಗೋಷ್ಟು ಈ ಒಂದು ಆಯಿಲನ್ನು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ನಾವು 1 ತಿಂಗಳಿಗೆ ಆಗೋಷ್ಟು ಅಥವಾ 15 ದಿನಕ್ಕೆ ಆಗೋಷ್ಟು ಮಾಡ್ಕೊಳ್ತೀವಿ ಅಂದರೆ ಅದನ್ನಾದರೂ ಮಾಡ್ಕೊಳ್ಬೋದು. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ. ಒಂದು 7-8 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಬಿಟ್ರೆ ಈ ಒಂದು ಆಯಿಲು ರೆಡಿ ಆಯಿತು. ಇದನ್ನು ನೀವು ಹತ್ತತ್ರ ಒಂದು ಇವತ್ತು ನೈಟ್ ಮಾಡ್ಕೊಂಡಿದ್ದೀವಿ ಅಂದರೆ ಮಾರನೇ ದಿನ ಬೆಳಗ್ಗೆ ನೀವು ಶೋಧಿಸ್ಕೊಳ್ಬೋದು. ಇಲ್ಲ ಅಂದರೆ ಒಂದು 2-3 ಗಂಟೆನಾದರೂ ಹಾಗೇ ಈ ಒಂದು ಆಯಿಲನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಆಗ ಒಂದು ಒಳ್ಳೆಯ ಬಣ್ಣ ಅನ್ನುವಂಥದ್ದು ತುಂಬ ಚೆನ್ನಾಗಿ ಈ ಒಂದು ಆಯಿಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಾಧ್ಯ ಆಯಿತು ಅಂದರೆ ಒಂದು ನೈಟ್ ಹಾಗೆಯೇ ಬಿಟ್ಬಿಡಿ. ಇಲ್ಲಾಂದರೆ ಒಂದು 2-3 ಗಂಟೆನಾದ್ರು ಬಿಟ್ಟು ಈ ಒಂದು ಆಯಿಲನ್ನು ಶೋಧಿಸ್ಕೊಳ್ಳಿ. ಇನ್ನು ಈ ರೀತಿ ಮಾಡ್ಕೊಂಡಿರೋಂಥ ಆಯಿಲನ್ನು ನೀವು ಎಷ್ಟು ದಿನಗಳವರೆಗೇನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಪ್ಲೈ ಮಾಡುವಂಥ ಸಮಯದಲ್ಲಿ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಏನು ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಒಂದು ಒಳ್ಳೆಯ ಬಣ್ಣವನ್ನು ಒಳಗೊಂಡಿರೋಂಥ ಈ ಒಂದು ಆಯಿಲನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ತುದಿವರೆಗೂ ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇದೆ ಅಂದರೆ ಅಲ್ಲಿಗೆ ಮಾತ್ರ ಹಚ್ಕೊಂಡು ಹಾಗೆ ಕೂಡ ಬಿಟ್ಕೊಳ್ಬೋದು. ಅಥವಾ 1 ಗಂಟೆ 2 ಗಂಟೆ ತಲೆನಲ್ಲಿ ಹಾಗೆ ಇಟ್ಕೊಂಡು ಹೇರ್ ವಾಶ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಈ ಒಂದು ಆಯಿಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಚ್ಕೊಂಡು ಹಾಗೆ ಬಿಟ್ಕೊಳ್ತೀವಿ ಅಂದರೆ ಹಾಗೆ ಕೂಡ ಬಿಟ್ಕೊಳ್ಬೋದು. ರೆಗ್ಯುಲರ್ ಆಗಿ ನೀವು ಈ ಒಂದು ಆಯಿಲನ್ನು ಹಚ್ಚುತ್ತಾ ಬರೋದೆ ಆದರೆ ನಿಮ್ಮ ತಲೆನಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಇನ್ನು ವೈಟ್ ಹೇರ್ಸ್ ಮೇಲೆ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬರುವುದರಿಂದ ಇನ್ಸ್ಟೆಂಟ್ ಆಗಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದು ಕಪ್ಪಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ಶಾಶ್ವತವಾಗಿ ನಿಮ್ಮ ಬಿಳಿ ಕೂದಲನ್ನು ಬುಡದಿಂದನೇ ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಥವಾ ಈ ಒಂದು ಆಯಿಲನ್ನು ನೀವು ಇನ್ಸ್ಟೆಂಟಾಗಿ ಕೂಡ ಬಳಸ್ಕೊಳ್ಬೋದು. ಖಂಡಿತವಾಗ್ಲೂ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸದೇನೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೊಂಡಿರುವಂಥ ಈ ಒಂದು ಆಯಿಲನ್ನು ನಾವು ನಮ್ಮ ಕೂದಲಿಗೆ ಹಚ್ಚುತ್ತಾ ಬರೋದ್ರಿಂದ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ನಮ್ಮ ಕೂದಲು ಬುಡದಿಂದನೇ ಕಪ್ಪಾಗಿ ಬೆಳಿಲಿಕ್ಕೆ ಇವತ್ತಿನ ಈ ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ನ್ಯಾಚುರಲ್ ಹೇರ್ ಡೈ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಎಲ್ಲ ವಯಸ್ಸಿನವರು ಕೂಡ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬರೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಿ ಕಾಣಲಿಕ್ಕೆ ಮತ್ತು ಕೂದಲು ಕಪ್ಪಾಗಿ ಬೆಳಿಲಿಕ್ಕೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗಲಿಕ್ಕೆ ಇವತ್ತಿನ ಈ ಒಂದು ಹೇರ್ ಆಯಿಲ್ ಸೂಪರ್ ಆಗಿ ವರ್ಕ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗೋಸ್ಕರ.